ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. ವೀಕ್ಷಕರೇ, ಈ ಶಾಲೆ ನೋಡಿ, ಇದು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆನೇ. ಈ ಶಾಲೆಯಲ್ಲಿ ಹೆಣ್ಣು ಗಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈಗ ಮಕ್ಕಳ ಸೇಫ್ಟಿಗೋಸ್ಕರ, ವಿದ್ಯಾರ್ಥಿಗಳ ಸುರಕ್ಷತೆಗೋಸ್ಕರ ಸಂಬಂಧಪಟ್ಟ ಇಲಾಖೆಯನ್ನು ಕಾಡಿಬೇಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಗುತ್ತಿಗೆದಾರರು ಕೂಡ ಕಾಂಪೌಂಡ್ ನಿರ್ಮಿಸಲು JCB ಮೂಲಕ ಗಿಡಗಂಟಿ ತೆಗೆಸಿ ನೀರು ಸುರಕ್ಷಿತವಾಗಿ ಹರಿದು ಹೋಗಲು ಕಾಲುವೆ ಕೂಡ ಮಾಡಿದ್ದಾರೆ. ಇನ್ನೇನು ಜಲ್ಲಿಕಲ್ಲು, ಮರಳು, ಇಟ್ಟಿಗೆ ಸೇರಿದಂತೆ ಕಾಂಪೌಂಡ್ ನಿರ್ಮಾಣಕ್ಕೆ ಬೇಕಾದ ಮೆಟೀರಿಯಲ್ಸ್ ತರಬೇಕು ಅನ್ನುವಷ್ಟರಲ್ಲಿ ಊರಿನ ಜನ ರುಚಿಗೆದ್ದಿದ್ದಾರೆ. ಕಾಂಪೌಂಡ್ ನಿರ್ಮಾಣಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ಹೇಗೆ ಕಾಂಪೌಂಡ್ ನಿರ್ಮಾಣ ಮಾಡ್ತೀರಾ ಅಂತ ಸವಾಲು ಹಾಕ್ತಿದ್ದಾರೆ. ಅರೆ ಎಲ್ಲಿ ಏನು ಕಾಂಪೌಂಡ್ ನಿರ್ಮಾಣಕ್ಕೆ ಊರಿನ ಜನ ಯಾಕೆ ವಿರೋಧ ಮಾಡ್ತಿದ್ದಾರೆ? ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ನೋಡಿ. ವೀಕ್ಷಕರೇ, ಅಂದಾಗೆ ಇದು HD ಕೋಟೆ ತಾಲೂಕು ಸಿರ್ಮಳ್ಳಿ ಊರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ. ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು ಇಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಮಕ್ಕಳ ಸುರಕ್ಷತೆಗೋಸ್ಕರ ಈ ಹಿಂದೆ ಅರ್ಧಂಬರ್ಧ ಕಾಂಪೌಂಡ್, ಅರ್ಧಂಬರ್ಧ CC ರಸ್ತೆ ಮಾಡಿದ್ದಾರೆ. ಯಾವುದನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ. ನಮಗೆ ಇಷ್ಟಕ್ಕೆ ಅನುದಾನ ಆಗಿರೋದು ಅಂತೇಳಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಈ ನಡುವೆ ಕಾಂಪೌಂಡ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಆದರೆ ಕಾಂಪೌಂಡ್ ನಿರ್ಮಾಣಕ್ಕೆ ಸಿರ್ಮಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂತೀರಾ? ಅದನ್ನು ಹೇಳ್ತೀವಿ ನೋಡಿ. ವೀಕ್ಷಕರೇ, ಸ್ಮಶಾನ ಹಾಗೂ ಕೆರೆ ಜಾಗದಲ್ಲಿ ಈ ಶಾಲೆಯನ್ನು ಕಟ್ಟಲಾಗಿದೆ. ವಿಚಿತ್ರ ಅಂದ್ರೆ, ತಮ್ಮ ಜಮೀನುಗಳಿಗೆ ತಿರುಗಾಡಲು ಚೌಡಳ್ಳಿ, ಜಕ್ಕಳ್ಳಿ, ಸಿರ್ಮಳ್ಳಿ ರೈತರು ಈ ಶಾಲೆ ಮಧ್ಯಭಾಗದಲ್ಲಿರುವ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ದನಕರುಗಳು, ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಬೈಕ್ ಮೂಲಕ ರೈತರು ತಮ್ಮ ಜಮೀನುಗಳಿಗೆ ಈ ರಸ್ತೆಯನ್ನೇ ಬಳಕೆ ಮಾಡ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ, ಟ್ರ್ಯಾಕ್ಟರ್ ಸೌಂಡ್ಗೆ ಟೀಚರ್ ಸ್ಟೂಡೆಂಟ್ಸ್ ಕಿವಿ ಮುಚ್ಚಿಕೊಳ್ಳಬೇಕಾಗುತ್ತದೆ. ಹಾಗಂತ ಇಲ್ಲಿ ರೈತರನ್ನು ದೂರುತ್ತಿಲ್ಲ, ಸಮಸ್ಯೆ ಆಗಿರೋದು ರಸ್ತೆಯಿಂದ. ಶಾಲೆ ಹಿಂದುಗಡೆ ತಿರುಗಾಡಲು ಕಿರಿದಾದ ರಸ್ತೆ ಇದೆ, ಆದರೆ ಎತ್ತಿನ ಬಂಡಿ, ಸ್ಕೂಟರ್, ಬೈಕ್ ಓಡಾಡಲು ಸಾಧ್ಯವಿಲ್ಲ. ಹೀಗಾಗಿ ರೈತರು ಜಮೀನುಗಳಿಗೆ ತಿರುಗಾಡಲು ಈ ಹಿಂದಿನಿಂದಲೂ ಶಾಲೆಗೆ ಸೇರಿರುವ ಈ ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ. ಇದಕ್ಕೆ ಯಾರು ಕೂಡ, ಯಾವ ಇಲಾಖೆ ಕೂಡ ವಿರೋಧ ಮಾಡಿಲ್ಲ. ಆದರೆ ಇದೀಗ ಶಾಲೆಯ ಹಿಂದುಗಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ರೆ ರೈತರಿಗೆ ಓಡಾಡಲು ರಸ್ತೆ ಇಲ್ಲದಂತಾಗುತ್ತೆ. ರಸ್ತೆ ಇಲ್ಲ ಅಂದಮೇಲೆ ನಮ್ಮ ಜಮೀನುಗಳಿಗೆ ಹೇಗೆ ಹೋಗೋದು ಅಂತ ರೈತರು ಪ್ರಶ್ನಿಸುತ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಯಾರನ್ನು ದೂರಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಶಾಸಕ ಅನಿಲ್ ಚಿಕ್ಮಾರ್ ಅವರು ಇತ್ತ ಕಡೆ ಗಮನ ಹರಿಸಿ ರೈತರ ಜೊತೆ ಮಾತಾಡಬೇಕಾಗಿದೆ. ಜಮೀನುಗಳಿಗೆ ತೆರಳಲು ಶಾಲೆ ಹಿಂಬದಿಯೇ ಪರ್ಯಾಯ ರಸ್ತೆ ಮಾಡಿಕೊಟ್ಟ ಬಳಿಕ ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಈ ಮೂಲಕ ಮುಂದೆ ಆಗಬಹುದಾದ ಅನಾಹುತ ತಪ್ಪಿಸಬೇಕಾಗಿದೆ. ತಕ್ಷಣವೇ ಈ ಕೆಲಸ ಮಾಡಿದರೆ ಒಳಿತು. ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಶಾಸಕರು ಹಾಗೂ ತಹಸೀಲ್ದಾರರು ಕಾರಣರಾಗಬೇಕಾಗುತ್ತೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.